ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವತ್ತು ನಾನು ಪರಿಚಯ ಮಾಡಿಸುತ್ತಿರುವ ಹುಡುಗಿ ಸಾವಿತ್ರಿ ಎಂಬ ಹುಡುಗಿಯ ಪ್ರೊಫೈಲ್ ಆಗಿದೆ. ಇವಳ ವಯಸ್ಸು 44 ವರ್ಷದವಳು. ಹುಟ್ಟಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ. ಈಗ ಎಲ್ಲಿದ್ದಾಳೆ ಅಂದರೆ ಶಿವಮೊಗ್ಗದಲ್ಲಿನ ತಮ್ಮ ಮಗನೊಂದಿಗೆ ಬಾಡಿಗೆ ಮನೆಯಲ್ಲಿ ಇದ್ದಾಳೆ. ಹಾಗೆ ಅವಳು ಗಂಭೀರ ಮುಖದ ಹೆಣ್ಣು, ಆದರೆ ಮನಸ್ಸಿನಲ್ಲಿ ಭಾಳ ಹಂಬಲವಿದೆ. ಅವಳ ನಗೆಯೊಳಗೆ ನೋವಿದೆ, ಆದರೆ ಅವಳ ನೋಟದಲ್ಲಿ ನಿರೀಕ್ಷೆಯ ದೀಪ ಇಂದಿಗೂ ಹೊತ್ತಿದೆ ಎಂದು ಕೂಡ ತಿಳಿಸಲಾಗಿದೆ. ಹಾಗೆ ಸ್ನೇಹಿತರೆ, ಇವರ ಹಿಂದಿನ ಮದುವೆಯ ಕನಸುಗಳನ್ನು ನಾವು ನೋಡಿದ್ರೆ, ಮದುವೆಯಾಗಿದ್ದು 20ನೇ ವಯಸ್ಸಿಗೆ. ಗಂಡನು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ಸರಳ ವ್ಯಕ್ತಿ. ಮೊದಲ 8 ವರ್ಷ ಸಂತೋಷವಾಗಿದ್ದರು. ನಂತರ ಗಂಡನ ಕುಡಿತ ಆರಂಭವಾಗಿತ್ತು. ಹೊಡೆತ, ಅವಮಾನ, ಬಡತನ, ಭಯ ಎಲ್ಲ ಅನುಭವಿಸಿದಳು. ಮಗನನ್ನು ತೆಗೆದುಕೊಂಡು ತಾಯಿ ಮನೆಗೆ ಬಂದಳು ಎಂದು ತಿಳಿಸಲಾಗ್ತಿದೆ. ಈಗ ಮಗ ಕಾಲೇಜಿಗೆ ಹೋಗ್ತಿದ್ದಾನೆ. ಅವಳು ಮತ್ತೆ ಭಾಳ ಕನಸನ್ನು ನೋಡುತ್ತಿದ್ದಾಳೆ. ಅವನ ಜೊತೆ ಬಾಳಿದ್ರೆ ನಾನು ಬದುಕೋಕೆ ಮರ್ತಾಯಿತು. ಈಗ ಮತ್ತೆ ನನ್ನ ಆಸೆಗಳನ್ನು ಓಡಿಸಲಿದ್ದೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ದೊರಕುತ್ತದೆ. ಹಾಗೆ ಇವರ ಬಾಳೊಂದಿನ ಯುದ್ಧವನ್ನು ನಾವು ನೋಡೋದಾದರೆ, ಬೆಳಗ್ಗೆ 6ಕ್ಕೆ ಎದ್ದು ಚಹಾವನ್ನು ಕುಡಿಯುವುದು, ಉಪಹಾರ ತಯಾರಿ ಮಾಡುವುದು, ಹತ್ತಿರದ ಹೋಟೆಲಿಗೆ ಊಟ ಪ್ಯಾಕ್ ಮಾಡೋ ಕೆಲಸ. ನಾಳೆ ಮಗಳ ಮದುವೆ, ಆದರೆ ನಾನು ಕಂಪನಿನಿಲ್ಲದೆ ಉಳಿದವಳು. ಜೀವನದ ಹೇಳು ಅಂತ ಹೊಂದಿದ್ದರೂ ಪ್ರೀತಿಯ ಅಕ್ಷರ ಇನ್ನೂ ಬರದಾಗಿದೆ. ಬದುಕಿನಲ್ಲಿ ನನ್ನ ಹೆಸರು ಯಾರಿಗೆ ಗೊತ್ತಿಲ್ಲ, ಆದರೆ ನಾನು ಯಾರನ್ನಾದರೂ ಕಂಪನಿಯನ್ನಾಗೋಕೆ ತಯಾರಿದ್ದೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಇವತ್ತು ಭಾಳ ಕನಸುಗಳನ್ನು ನೋಡೋದಾದರೆ, ಕಂಪನಿಯನ್ ಬೇಕು, ನಿಜವಾದ ಪ್ರೀತಿ, ಸ್ಪಂದನೆ, ಮೌನದ ಸಮಯದ ಸಾಥಿ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಒಬ್ಬ ಕೈ ಹಿಡಿಯುವವನು, ದೈನಂದಿನ ಬದುಕಿಗೆ ಬದಲಾದಾಗ ಜೊತೆಯಾಗುವವನು ಬೇಕು. ಹುಡುಗ ಹುಡುಗಿಯಾಗಿ ಪ್ರೀತಿಸಬಾರದೆಂಬ ಪ್ರಾಮಾಣಿಕ ಸಂಬಂಧದ ಬೇಕು. ಬಡತನ ಇದ್ದರೂ ನಂಬಿಕೆಯುಳ್ಳವನಾದರೆ ಸಾಕು. ನಾನು ಪತಿ ಬೇಕಂತಿಲ್ಲ, ಕಂಪನಿಯನ್ ಬೇಕು, ಹೆಸರಿಗಲ್ಲ ನಿಜವಾಗಿಯೂ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಗಂಡನ ಅಂಶಗಳು ಮತ್ತು ಅವಳು ಬಯಸುವಂತಹ ವರ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ವಯಸ್ಸು 40ರಿಂದ 55 ಆಗಿರಬೇಕಂತೆ. ವಿಚ್ಛೇದಿತ ವಿಧವಾ, ಪ್ರೀವಿಯಸ್ ರಿಲೇಶನ್ಶಿಪ್ ಇದ್ದರೂ ಪರವಾಗಿಲ್ಲವಂತೆ. ಕಣ್ಣಿಗೆ ನೋಟ, ಮನಸ್ಸಿಗೆ ಬೆಲೆ ಕೊಡುವವನು ಆಗಿರಬೇಕಂತೆ. ದಿನದ ಕೊನೆಯಲ್ಲಿ ಹಂಚಿಕೊಳ್ಳುವ ಮಾತು, ಹಾಸಿಗೆಯ ಮೇಲೆ ಮೌನದ ಸ್ಪರ್ಶ ಇರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಗ್ರೇಸ್ಫುಲ್ ಆದ ರೊಮ್ಯಾಂಟಿಕ್ ಮಾತುಗಳನ್ನು ನಾವು ನೋಡೋದಾದ್ರೆ, ನಾನು ಕಂಪನಿಯನ್ನಾಗಬಹುದಾ, ನನ್ನ ಹೃದಯ ಇನ್ನೂ ಬಿಸಿ ಇದೆ ಎಂದು ತಿಳಿಸಿದ್ದಾರೆ. ಹಾಗೆ ಬಟ್ಟೆ ಒಣಗಿದರೂ ನಾವಿಬ್ಬರು ಒಟ್ಟಿಗೆ ನೆನೆದರೆ ಸಾಕು. ಪ್ರೀತಿಗೆ ವಯಸ್ಸಿಲ್ಲ, ಇಂದಿಗೂ ನಾನು ಸ್ಟೇಬಲ್ ಕಂಪನಿಯನ್ನು ಕಾದಿದ್ದೇನೆ. ಮಾತು ಹೇಳದಿರುವಂತಕ್ಕಿಂತ ನಂಬಿಕೆಯಿಂದ ಕೈ ಹಿಡಿಯೋದು ಉತ್ತಮ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ.